ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸತತ 2 ಬಾರಿಯ ವಿಶ್ವ ಚಾಂಪಿಯನ್ T20ಯಲ್ಲಿ ಭಾರತ ತಂಡ. ಆದರೆ ಇಂಗ್ಲೆಂಡ್ ವಿರುದ್ಧ 4ನೇ T20ಯಲ್ಲಿ ಸೋಲನ್ನ ಕಂಡಿರುವಂಥದ್ದು. 3-0 ನಲ್ಲಿ ಸೋಲ್ತಾನೇ ಇದೀವಿ. ಐರ್ಲೆಂಡ್ ವಿರುದ್ಧ 2-0. ಈಗ ಇಂಗ್ಲೆಂಡ್ ವಿರುದ್ಧದ ಸರಣಿನೂ ಕೂಡ ಕೈ ತಪ್ಪಿರುವಂಥದ್ದು. ಇನ್ನು ಒಂದೇ ಒಂದು ಮ್ಯಾಚ್ ಇದೆ. ಸೋಲು ಗೆಲ್ಲುವಂತ ಅನ್ನುವಂಥದ್ದು ಕಾಮನ್. ಆದ್ರೆ ಸೋಲ್ತಾ ಇರುವಂತ ರೀತಿ ಇದೆಯಲ್ಲ, ಅದು ನಮ್ಗೆ ಬೇಸರವನ್ನ ತರಿಸ್ತಾ ಇರುವಂಥದ್ದು. ವರ್ಲ್ಡ್ ಚಾಂಪಿಯನ್ ಈ ರೀತಿಯಾಗಿ ಕಳಪೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇರುವಂಥದ್ದು, ಅಟ್ಟರ್ ಫ್ಲಾಪ್, ಹೀನಾಯ ಸೋಲುಗಳಿದಾವಲ್ಲ, ಇದು ಕ್ರಿಕೆಟ್ ಅಭಿಮಾನಿಗಳಿಗೆ ಆಕ್ರೋಶವನ್ನ ತರಿಸ್ತಾ ಇದೆ. ಇಲ್ಲಿ ಮೇನ್ ಆಗಿ ಒಂದು ಹೋರಾಟ ಮಾಡಿ ಸೋತ್ರು ಅಂದ್ರೆ ಅದನ್ನ ಒಪ್ಕೊಳ್ಳೋಣ. ಆದ್ರೆ ಪರ್ಫಾರ್ಮೆನ್ಸ್ ಅನ್ನುವಂಥದ್ದೇ ಇಲ್ಲ. ಯಾರೋ ಒಬ್ಬ ಒಂದು ಮ್ಯಾಚ್ ಅಲ್ಲಿ ಆಡ್ತಾರೆ. ಇಲ್ಲಿ ಬ್ಯಾಟಿಂಗ್ ಅಲ್ಲೂ ವೈಫಲ್ಯ, ಬೌಲಿಂಗ್ ಅಲ್ಲೂ ವೈಫಲ್ಯ. ಇಷ್ಟೊಂದು ಕೆಟ್ಟ ಪರಿಸ್ಥಿತಿಯನ್ನ ಭಾರತ ನೋಡಿರ್ಲಿಲ್ಲ. T20 ಟೀಮ್ ಸ್ಪೆಷಲಿ T20ಯಲ್ಲಿ 7 ವರ್ಷ ಆದ ಬಳಿಕ ನಾವು ಸತತ 2 ಸೀರೀಸ್ ಅನ್ನ ಸೋತಿರುವಂಥದ್ದು. ಅದಕ್ಕೆ ಕಾರಣ ಯಾರು? ಪ್ರಯೋಗ ಮಾಡ್ತಾರಾ? ಮಾಡ್ಲಿ ಪ್ರಯೋಗಗಳನ್ನ. ಆದ್ರೆ ಆಯ್ಕೆ ಮಾಡಿರುವಂತ ವಿಚಾರ ಇದೆಯಲ್ಲ, ಆಯ್ಕೆಯ ವೈಫಲ್ಯ ಇದೆಯಲ್ಲ, ಅದೇ ಇವತ್ತಿನ ಸೋಲಿಗೆ ಕಾರಣ ಅನ್ನುವಂಥದ್ರ ಬಗ್ಗೆನೆ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಈ ಒಂದು ಸೀರೀಸ್ಗೆ ಸೆಲೆಕ್ಟ್ ಮಾಡಿದಂತ ಸಂದರ್ಭದಲ್ಲೇ ಪ್ರಮುಖವಾಗಿ ಕೆಲವರನ್ನ ಆಯ್ಕೆ ಮಾಡಿದ್ದ ಅಚ್ಚರಿ ಆದ್ರೆ, ಇನ್ ಕೆಲವರು ಆಯ್ಕೆ ಆಗದೇ ಇದ್ದಿದ್ದೇ ಅಚ್ಚರಿ ಆಗೋಯ್ತು. ನೋಡ್ತಾ ಇದೀವಲ್ಲ ಯಾರ್ಯಾರು ಏನೇನು ಆಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ನಾನು ಮೊನ್ನೆನೂ ಕೂಡ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, IPL ಮಾಡಿದ ರೀಸನ್ ಏನಕ್ರಿ ನೀವು? ಅಲ್ಲಿ ಯಾರು ಫಾರ್ಮ್ ಅಲ್ಲಿ ಇರ್ತಾರೆ, ಯಾರು ಅತ್ಯುತ್ತಮವಾದಂತ ಒಂದು ಟ್ಯಾಲೆಂಟ್ ಹೊರಗೆ ಬರುತ್ತೆ ಅಂತವ್ರಿಗೆ ನೆಕ್ಸ್ಟ್ T20ಯಲ್ಲಿ ಅವಕಾಶವನ್ನ ಕೊಡಬೇಕು, ಪ್ರತಿಭೆಗಳನ್ನ ನಾವು ಪ್ರಯಾರಿಟಿ ಆಗಿ ತಗೊಳ್ಬೇಕು ಅನ್ನುವಂತ ಉದ್ದೇಶನೇ ತಾನೆ. ಬರೀ ಕಪ್ ಗೆಲ್ಲೋದು ಮಾತ್ರ ಅಲ್ಲ, ಬರೀ ದುಡ್ಡು ಮಾಡುವಂಥದ್ದು ಮಾತ್ರ ಅಲ್ಲ, ನಾವು ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದೀವಿ. ಪ್ರತಿಭೆಗಳನ್ನ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಆಡಿಸುವಂತ ನಿಟ್ಟಿನಲ್ಲಿ ಅದು ತುಂಬಾ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರಲ್ಲ. ಆದ್ರೆ ಮಾಡಿದ್ದೇನು? IPL ಅಲ್ಲಿ ಟಾಪ್ ಸ್ಕೋರರ್ಗಳನ್ನೆಲ್ಲ ಬಿಟ್ಬಿಟ್ರು, ಉಳ್ದಂತವ್ರನ್ನೆಲ್ಲರನ್ನು ಆಡ್ಸಿದ್ರು. ಅಟ್ಟರ್ ಫ್ಲಾಪ್ ಆಗಿದ್ರು. ಆತ ಇಂಟರ್ನ್ಯಾಷನಲ್ ಆಡಿದ್ದ ಅಥವಾ ಇನ್ಯಾವನೋ ಒಬ್ಬ ಬ್ಯಾಕ್ ಬೋನ್ ಇದಾನೆ ಅನ್ನುವಂತ ಕಾರಣಕ್ಕೋಸ್ಕರ ಆತರನ್ನ ಕಂಟಿನ್ಯೂಸ್ಲಿ ಆಡಿಸುವಂತದ್ದೇ. ಅಂತ ಆಯ್ಕೆಗಳು ಯಾರ್ಯಾರಿದ್ದಾರೆ? ತಿಲಕ್ ವರ್ಮಾ ಅಟ್ಟರ್ ಫ್ಲಾಪು, IPL ಅಲ್ಲೂ ಫ್ಲಾಪು, ಆದ್ರೆ ಹಿಂದಿನ ಸೀರೀಸ್ಗಳಲ್ಲೂ ಕೂಡ ಫ್ಲಾಪು. ಆತನಿಗೆ ಮತ್ತೆ ಮತ್ತೆ ಅವಕಾಶವನ್ನ ಕೊಡ್ಲಾಗ್ತಾನೆ ಇದೆ. ವಾಷಿಂಗ್ಟನ್ ಸುಂದರ್ ಅವ್ರನ್ನ ಯಾವ ಕಾರಣಕ್ಕೋಸ್ಕರ ಎಲ್ಲಾ ಫಾರ್ಮ್ಯಾಟ್ ಅಲ್ಲೂ ಆಡಿಸ್ತಾ ಇದಾರೋ ಗೊತ್ತಿಲ್ಲ. ವಾಷಿಂಗ್ಟನ್ ಸುಂದರ್ನನ್ನ ಇದು ಗೌತಮ್ ಗಂಭೀರ್ ಸ್ಟ್ರಾಟಜಿನೋ ಅಥವಾ ಅವ್ರವ್ರದ್ದು ಏನು ಒಳ ಒಪ್ಪಂದ ಇದೆಯೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಒಳ್ಳೆ ಫಾರ್ಮ್ ಅಲ್ಲಿ ಇರುವಂತ ಕ್ರಿಕೆಟರ್ಸ್ನೇ ಇವ್ರು ಆಡಿಸ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಇಲ್ಲಿ ಮೇನ್ಲಿ ನಾವು ನೋಡೋದಾದ್ರೆ, ತಿಲಕ್ ವರ್ಮಾ ಜಾಗದಲ್ಲಿ ರಜತ್ ಪಟಿದಾರ್ನ ಯಾಕೆ ಆಡಿಸ್ತಿಲ್ಲ? ರಜತ್ ಪಾಟಿದಾರ್ ಎಂತ ಸ್ಫೋಟಕ ಬ್ಯಾಟ್ಸ್ಮನ್, ಮಿಡ್ಲ್ ಆರ್ಡರ್ ಸ್ಟ್ರೆಂತ್ ಅಂತವ್ರು, ಅವರು ಎಂತ ಪವರ್ ಇದೆ, ಎಂತ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಅಷ್ಟೇ ಎಂತ ಕೂಲ್ ಆಗಿ ಕ್ಯಾಪ್ಟನ್ಸಿಯನ್ನ ಮಾಡಿದಂತವ್ರು. 2 ಬಾರಿ ಸತತವಾಗಿ IPL ಕಪ್ ಅನ್ನ RCBಗೆ ಗೆಲ್ಸ್ಕೊಟ್ಟಂತ ವ್ಯಕ್ತಿ. ಆ ವ್ಯಕ್ತಿಯನ್ನ ಕ್ಯಾಪ್ಟನ್ಸಿ ಓಕೆ ಅಪ್ಪ, ಶ್ರೇಯಸ್ ಅಯ್ಯರಿಗೆ ಕೊಡ್ಬೇಕಾಗಿತ್ತಾ? ಶ್ರೇಯಸ್ ಅಯ್ಯರಿಗೆ ಕೊಟ್ರಿ. ಆದ್ರೆ ಟೀಮಲ್ಲಾದ್ರೂ ಹಾಕೋಬೇಕಾಗಿತ್ತಲ್ಲ, ಅದನ್ನೂ ಮಾಡ್ಲಿಲ್ಲ. ಇನ್ನ ವಾಷಿಂಗ್ಟನ್ ಸುಂದರ್ ಅದ್ ಯಾವ ಪರ್ಫಾರ್ಮೆನ್ಸ್, ಯಾವ ರೀತಿಯಾಗಿ ಯಾವ ಟೀಮಲ್ಲಿ ಹೇಗ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದೆ. ಅವ್ರ ಆಯ್ಕೆನೆ ದೊಡ್ಡ ಗೊಂದಲ ಇದೆ. ಪದೇ ಪದೇ ಅವಕಾಶ ಸಿಗ್ತಾ ಇದೆ. ಒಮ್ಮೆ ಫ್ಲಾಪ್ ಆದ್ರೆ ಇನ್ನೊಂದ್ ಬಾರಿ ಅವಕಾಶ, ಇನ್ನೊಂದ್ ಬಾರಿ ಅವಕಾಶ. ಆ ಅವಕಾಶ ಬೇರೆಯವ್ರಿಗೆ ಸಿಗ್ತಾ ಇದೆಯಾ? ಇಲ್ಲ, ಕೆಲವರಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಅದು ಗೌತಮ್ ಗಂಭೀರ್ ಥಿಂಕಿಂಗ್. ಶ್ರೇಯಸ್ ಅಯ್ಯರ್ ಅವ್ರೇನೋ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದಾರೆ, ಕ್ಯಾಪ್ಟನ್ಸಿ ಅಟ್ಟರ್ ಫ್ಲಾಪ್. ಐರ್ಲೆಂಡ್ ವಿರುದ್ಧನೇ ಸೋತ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇಂಗ್ಲೆಂಡ್ ವಿರುದ್ಧ ಇನ್ಯಾವ ರೀತಿಯ ಭಯಂಕರವಾಗಿರುತ್ತೆ ಭವಿಷ್ಯ ಅಂತ ಅನ್ಕೊಂಡಿದ್ವಿ, ಅದೇ ರೀತಿಯಾಗಿ ಆಗೋಯ್ತು. ಐರ್ಲೆಂಡ್ ವಿರುದ್ಧನೇ ಸೋತಂತ ಭಾರತ ಇಂಗ್ಲೆಂಡ್ ವಿರುದ್ಧ ಫೈಟ್ ಬ್ಯಾಕ್ ಮಾಡುತ್ತೆ ಅಂತ ಅನ್ಕೊಂಡಿದ್ವಲ್ಲ, ಅದು ಕೂಡ ಆ ಒಂದು ಆಸೆನೂ ಕೂಡ ನುಚ್ಚು ನೂರಾಗೋಯ್ತು. ರಜತ್ ಪಡಿತಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಿ. ಇನ್ನು ವಾಷಿಂಗ್ಟನ್ ಸುಂದರ್ ಬದಲಾಗಿ ಕೃಣಾಲ್ ಪಾಂಡ್ಯ ರೀ, ಯಾವ ಲೆವೆಲ್ಗೆ ಆಡ್ತಾ ಇದ್ರು ಕೃಣಾಲ್ ಪಾಂಡ್ಯ. RCBಲಿ ಎಷ್ಟು ಸಖತ್ತಾಗಿ ಆಡಿದ್ರು. ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್. ಬೌಲಿಂಗ್ ಅಲ್ಲೇ ಆಗ್ಲಿ, ಬ್ಯಾಟಿಂಗ್ ಅಲ್ಲೇ ಆಗ್ಲಿ, ಮೇನ್ ಟ್ರಂಪ್ ಕಾರ್ಡ್ ಆಗಿದ್ದಂಥವ್ರು RCBಗೆ. ಆ ವ್ಯಕ್ತಿಗೂ ಕೂಡ ಅವಕಾಶ ಕೊಡ್ಲಿಲ್ಲ. ಹಾರ್ದಿಕ್ ಪಾಂಡ್ಯ ಅಂತ ಒಬ್ಬ ಆಲ್ರೌಂಡರ್ ಇಂಜುರಿ ಆಗಿದ್ದಾರೆ, ಅವ್ರನ್ನ ಹೊರಗಿಟ್ಟಿದ್ದಾರೆ. ಕೃಣಾಲ್ ಪಾಂಡ್ಯ ಅವಕಾಶ ಯಾಕೆ ಕೊಡ್ಲಿಲ್ಲ? ಅಂತ ವಾಷಿಂಗ್ಟನ್ ಸುಂದರ್ಗೆ ನೀವು ಅವಕಾಶ ಕೊಡ್ಬೇಕಾದ್ರೆ, ಅಂತ ಅಕ್ಷರ್ ಪಟೇಲ್ಗೆ ಅವಕಾಶವನ್ನ ಕೊಡ್ಬೇಕಾದ್ರೆ, ಕೃಣಾಲ್ ಪಾಂಡ್ಯ ಏನ್ ಮಾಡಿದ್ರು? ಚೆನ್ನಾಗಿ ಆಡಿರ್ಲಿಲ್ವಾ? ಈ ಪ್ರಶ್ನೆ ಬರ್ತಾ ಇದೆ. ಅದ್ರ ಜೊತೆಗೆ ರಿಂಕು ಸಿಂಗ್ನ ಕೈ ಬಿಟ್ಟಿದ್ ಯಾಕೆ? ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆ. ಇಶಾನ್ ಕಿಶನ್ ಅಟ್ಟರ್ ಫ್ಲಾಪ್ ಆಗ್ತಾನೆ ಇದಾರೆ, ಅವ್ರಿಗೆ ಚಾನ್ಸ್ ಕೊಡ್ಲಾಗ್ತದೆ. ಸಂಜು ಸ್ಯಾಮ್ಸನ್ ಫ್ಲಾಪ್ ಆಗಿದ್ರು, ಈವನ್ IPL ಅಲ್ಲೂ ಫ್ಲಾಪ್ ಆಗಿದ್ರು, ಅವ್ರಿಗೂ ಮತ್ತೊಮ್ಮೆ ಚಾನ್ಸ್ ಕೊಡ್ಲಾಯ್ತು. ಅವ್ರನ್ನ ರೀಪ್ಲೇಸ್ ಮಾಡಿದ್ದಾರೆ. ಬಟ್
ಉಳ್ದಂತವ್ರಿಗೆ ಯಾಕೆ ಆ ಒಂದು ಅವಕಾಶಗಳನ್ನ ಕೊಡ್ಲಾಗೋದಿಲ್ಲ ಅಂತ. ಇಲ್ಲಿ ಮೇನ್ಲಿ ನಾವು ನೋಡ್ತಾ ಇದೀವಲ್ಲ, ರಾಹುಲ್ ಅಪ್ಪ, ಕೆ ಎಲ್ ರಾಹುಲ್ ಕೂಡ IPL ಅಲ್ಲಿ ಸಖತ್ತಾಗಿ ಆಡಿದ್ರು. ಆ ವ್ಯಕ್ತಿಗೂ ಕೂಡ ಅವಕಾಶವನ್ನ ಕೊಡ್ಲೇ ಇಲ್ಲ. ಅವ್ರೇನೋ ಸೀನಿಯರ್ ಆಗ್ಬಿಟ್ಟಿದ್ದಾರೆ, ಅವ್ರಿಗೆ ಬೇಡವೇ ಬೇಡ, ಅವ್ರ ಈ ಫಾರ್ಮ್ಯಾಟ್ ಇಂದಾನೆ ಔಟು. ಕೆ ಎಲ್ ರಾಹುಲ್ ಏನ್ ಸಾಧಿಸ್ತಾ ಇದ್ದೀರಾ? ಇನ್ನೊಂದು ವರ್ಲ್ಡ್ ಕಪ್ ಆಡ್ಬಿಟ್ರೆ ಏನಾಗುತ್ತೆ? ಕೆ ಎಲ್ ರಾಹುಲ್ ಇನ್ 2 ವರ್ಷ ಅವರಿಗೆ ಸ್ಟಾಮಿನಾ ಇಲ್ವಾ? ಇನ್ 2 ವರ್ಷ ಕ್ರಿಕೆಟ್ ಅನ್ನ ಆಡ್ಲಿಕ್ಕೆ ಆಗಲ್ವಾ? ಅಥವಾ ಕನ್ನಡಿಗ ಅನ್ನುವಂತ ಕಾರಣಕ್ಕೋಸ್ಕರನೇ ಅವರಿಗೆ ಮೈನಸ್ ಪಾಯಿಂಟಾ? ಈ ರೀತಿಯ ಇನ್ನ ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ ಬೌಲಿಂಗ್ ಬಗ್ಗೆ ಹೇಳಂಗೇ ಇಲ್ಲ ಬಿಡಿ. ಬೌಲಿಂಗ್ ವಿಚಾರದಲ್ಲಿ 158 ಹೊಡೆದಿರುವಂತ ರನ್ಗಳನ್ನ ಬರೀ 13.5 ಓವರಲ್ಲಿ 1 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಅವ್ರು ಚೇಸ್ ಮಾಡ್ತಾರೆ ಅಂದ್ರೆ ಇನ್ಯಾವ ಲೆವೆಲ್ಗೆ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರೋಣ, ಇಂಡಿಯನ್ ಟೀಮ್ ಅನ್ನ ಧ್ವಂಸ ಮಾಡ್ತಾ ಇರೋಣ ಅಂತ. ಇಂಡಿಯನ್ ಟೀಮ್ ಆ ಒಂದು ಬೌಲಿಂಗ್ ಅನ್ನ ಕೂಡ ತುಂಬಾ ಚೇಂಜಸ್ ಆಗ್ಬೇಕಾಗಿದೆ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ತುಂಬಾ ಬದಲಾವಣೆ ಆಗ್ಬೇಕು. ಓಕೆ, ಮೊದಲ ಬಾರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಇಂಗ್ಲೆಂಡ್ ನೋಡಿ 12 ವರ್ಷ ಆದ ಬಳಿಕ ಭಾರತದ ವಿರುದ್ಧ ಒಂದು T20 ಸರಣಿಯನ್ನ ಗೆದ್ದಿರುವಂತದ್ದು. ಸೂರ್ಯಕುಮಾರ್ ಯಾದವ್ ಈಗ ಕಂಟಿನ್ಯೂಸ್ಲಿ 5 ಮ್ಯಾಚ್ ಅನ್ನ ಸೋತ್ರಲ್ವಾ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಯಲ್ಲಿ. ಸೂರ್ಯಕುಮಾರ್ ಯಾದವ್ ಅವ್ರ ಕ್ಯಾಪ್ಟನ್ಸಿ ಇಡೀ ಇತಿಹಾಸದಲ್ಲೇ ಅವ್ರ 5 ಮ್ಯಾಚ್ ಅನ್ನ ಸೋತಿರುವಂತದ್ದು. ಇವ್ರು ಒಂದೇ ಸಲ ತನ್ನ ಕ್ಯಾಪ್ಟನ್ಸಿ ಆರಂಭದಲ್ಲೇ ಎಲ್ಲ ಸೋತ್ಬಿಟ್ರು. ಅದಕ್ಕೆ ಆಲ್ಮೋಸ್ಟ್ ಸೀನಿಯರ್ ಆಟಗಾರರೆಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಯ್ಕೆ ಸಮಿತಿಯ ಆಯ್ಕೆನ ಸರಿ ಇಲ್ಲ. ಇವರ ವೈಫಲ್ಯದಿಂದ ಇವ್ರು ಇನ್ಯಾರನ್ನೋ ಒಬ್ರು ಬ್ಯಾಕ್ ಸ್ಟಾಪ್ ಮಾಡ್ಲಿಕ್ಕೋಸ್ಕರ ಇನ್ಯಾರನ್ನೋ ಕರ್ಕೊಂಬಂದು ಕೂರಿಸಿ ಟೀಮ್ ಅನ್ನೇ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಶ್ರೇಯಸ್ ಅಯ್ಯ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಐರ್ಲೆಂಡ್ ವಿರುದ್ಧ ಅಲ್ಲಿ ಬೇರೆ ಬೇರೆ ತರ ಇದೆ ಆ ಡೈಮೆನ್ಷನ್ ಸ್ಟೇಡಿಯಂದು. ಇಂಗ್ಲೆಂಡ್ ಡೈಮೆನ್ಷನ್ ಎಲ್ಲ ನಮಗೆ ಚೆನ್ನಾಗಿ ಗೊತ್ತು, ಆ ಸ್ಟೇಡಿಯಂ ಎಲ್ಲ ಚೆನ್ನಾಗಿ ಪರಿಚಿತ. ಸೊ ಹೀಗಾಗಿ ಅಲ್ಲಿ ನಾವು ಆಡ್ಬಿಡ್ತೀವಿ, ನೋ ಪ್ರಾಬ್ಲಮ್. ಐರ್ಲೆಂಡ್ ಅಲ್ಲಿ ನಮ್ಗೆ ಅದೊಂದು ಸ್ವಲ್ಪ ಕಷ್ಟ ಆಯ್ತು ಅಂತೆಲ್ಲ ಹೇಳ್ಬಿಟ್ರು. ಇದೊಂದು ರೀಸನ್ ಗೌತಮ್ ಗಂಭೀರ್ ಹೇಳ್ತಾರೆ, ನಮ್ಮ ಅಗ್ರೆಸಿವ್ ನೇಚರ್ ಅಥವಾ ನಮ್ಮ ಪ್ಲಾನ್ಸ್ ಇದೆಯಲ್ಲ ಅದು ಯಾವ್ದನ್ನು ಚೇಂಜ್ ಮಾಡಲ್ಲ, ನಾವು ಸೋತಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಒಣಜಂಬ ಬಿಡಿ, ಮೊದಲು ಟ್ಯಾಲೆಂಟ್ಗಳಿಗೆ ಅವಕಾಶ ಮಾಡಿಕೊಡಿ. IPL ಏನು ಸುಮ್ಮನೆ ದುಡ್ಡು ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇರುವಂಥದ್ದಲ್ಲ. ಅಲ್ಲಿ ಯಾರು ಸ್ಪೆಷಲಿ ಸಾಯಿ ಸುದರ್ಶನ್ ಟಾಪ್ ಸ್ಕೋರ್ ಬಂದು ಏನ್ ಪ್ರಯೋಜನ ಆಯ್ತು? ಇವಾಗ ಏನ್ ಅವಕಾಶ ಕೊಟ್ರಿ ನೀವು? ಓಪನಿಂಗ್ ಅಲ್ಲಿ ಯಾವ ರೀತಿಯಾದಂತ ಸ್ಟ್ಯಾಂಡ್ ತಗೊಳ್ತಿದ್ರಿ? ಓಕೆ, ಗಿಲ್ಲನ್ ಬಿಟ್ಬಿಟ್ರಾ? ಓಕೆ, ಗಿಲ್ಲನ್ ಬಿಟ್ರಿ. ಸಾಯಿ ಸುದರ್ಶನ್ ಯಾಕೆ ಬಿಟ್ಟಿದ್ದು? ಸಾಯಿ ಸುದರ್ಶನ್ಗೆ ಅವಕಾಶ ಯಾಕೆ ಮಿಸ್ ಆಯ್ತು? ಅಷ್ಟು ಚೆನ್ನಾಗಿ ಆಡಿದ್ರು ಕೂಡ ಸಾಯಿ ಸುದರ್ಶನ್ ಅವರಿಗೆ ಅವಕಾಶ ಸಿಗದೇ ಇರೋದಕ್ಕೆ ಕಾರಣ ಏನು? ಅದೊಂದು ಲಿಸ್ಟ್ ಮಾಡ್ಬಿಟ್ಟು ಕೊಟ್ಬಿಡ್ಲಿ, ಏನೇನು ಯಾವ್ಯಾವ ಕಾರಣಕ್ಕೆ ಇಂಥವ್ರನ್ನ ಬಿಟ್ಟಿದೀವಿ ಅಂತ, ಅಥವಾ ಯಾವ ಕಾರಣಕ್ಕೆ ಇಂಥವ್ರನ್ನ ತಗೊಂಡಿದೀವಿ, ಇವ್ರು ಎಂತ ಸೂಪರ್ ಮ್ಯಾನ್ ಆಗಿ ಇವ್ರು ಈ ಆಯ್ಕೆ ಸಮಿತಿ ಮುಂದೆ ಏನ್ ತೋರಿಸ್ಬಿಟ್ರು ಅಂತ. ಇಂಡಿಯನ್ ಟೀಮ್ ಬದಲಾಗದೇ ಇದ್ರೆ, ಇದೇ ರೀತಿಯಾದಂತ ವೈಫಲ್ಯದ ಆಯ್ಕೆಗಳನ್ನ ಮುಂದುವರ್ಸ್ಕೊಂಡೇ ಹೋದ್ರೆ ನೆಕ್ಸ್ಟ್ ಅದು ಯಾವ ಪರಿಸ್ಥಿತಿಲಿ ಇರುತ್ತೋ ಗೊತ್ತಿಲ್ಲ. ಬಿಕಾಸ್ ಒಂದು ಚಾಂಪಿಯನ್ ಟೀಮ್ ನೆಕ್ಸ್ಟ್ ಮ್ಯಾಚ್ಗಳನ್ನ ಸೀರೀಸ್ಗಳನ್ನ ಆಡುವಂತ ಸಂದರ್ಭದಲ್ಲಿ ನಾನು ಯಾಕೆ ಚಾಂಪಿಯನ್ ಅನ್ನುವಂಥದ್ದನ್ನ ತೋರಿಸುವಂತ ಮೆಸೇಜ್ ಕೊಡಬೇಕು. ಆದ್ರೆ ಟೀಮ್ ಕ್ಯಾಪ್ಟನ್ಸಿ ಚೇಂಜ್ ಆಗ್ತಿದ್ದ ಹಾಗೆ, ಕೆಲವರನ್ನ ಬದಲಾವಣೆ ಮಾಡ್ತಿದ್ದ ಹಾಗೆ ಎಷ್ಟು ಮಟ್ಟಿಗೆ ಕುಸಿದೋಗಿದೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ನೋಡೋಣ, ಕೊನೆ ಮ್ಯಾಚ್ ಆದ್ರೂ ಗೆಲ್ಲಿತಾರ? ಕೊನೆ ಮ್ಯಾಚ್ ಆದ್ರೂ ಗೆದ್ದು ಮಾನ ಮರ್ಯಾದೆ ಉಳಿಸ್ಕೊಳ್ಳುತ್ತಾ ಭಾರತ T20 ತಂಡ? ತುಂಬಾ ಹೊಸಬ್ರಿಗೆ ಅವಕಾಶ, ಯೂತ್ ಟೀಮ್ ಅಂತ ಹೇಳಿ 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 ಮಳೆ ಹೊಡಿತಾ ಇದ್ದಾರೆ ಇವಾಗ T20 ಫಾರ್ಮ್ಯಾಟ್ ಅಲ್ಲಿ. ಅಟ್ಲೀಸ್ಟ್ ಮುಂದೆ ಬದಲಾವಣೆ ಆಗುತ್ತಾ? ಮತ್ತೆ ಈ ಉಳಿದಿರುವಂತ ಒಂದೇ ಒಂದು ಮ್ಯಾಚ್ ಅನ್ನಾದ್ರೂ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಆಡ್ತಾರ ಇಂಡಿಯನ್ ಪ್ಲೇಯರ್ಸ್? ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.